ಕುಮಾರಣ್ಣ ಮುಖ್ಯಮಂತ್ರಿ ಆಗಿದ್ದಾರೆ 2 ಸಾರಿ. ಸ್ವಲ್ಪ ಇದಾಗಿ ಮಾತಿನಲ್ಲಿ ಇಡ್ತಾ ಬೇಡವಾ, ಇಡ್ತಾ ಬೇಕಲ್ವ? ಏನು ಆ ರೀತಿ ಇಲ್ಲ, ಎಲ್ಲರನ್ನೂ ಏಕವಚನದಲ್ಲಿ ಬೈಯೋದು, ಎಲ್ಲರೂ ಇದು ಮಾಡೋದು, ಆ ಮಾಧ್ಯಮದವ್ರನ್ನೂ ಬೈಯೋದು. ಮಾಧ್ಯಮದವ್ರು ಹೌದು ಟಿವಿಯನ್ನು ಫಸ್ಟು ಮಾಡಿದರು, ಅವ್ರು ಮಾಡಾದ್ಮೇಲೆ ಎಲ್ಲ ಟಿವಿಯವರು ಮಾಡಿದ್ರು. ಟಿವಿಯವರು ಮಾಡಿದ್ಮೇಲೆ ಆ ಟಿವಿ ಮೊದಲು ಮಾಡಿದ್ನಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಟಿವಿನ ಅಂತೋನು ಏಕೆ ನಿಮಗೂ ಇತ್ತ ಇತ್ತು. ಈಗ ಆಯ್ತು, ಆ ತಡ್ರಿ ನಾವು ತಿಳ್ಕೋಬೇಕು, ವಿಚಾರಗಳು ನಾವು ತಿಳ್ಕೋಬೇಕು. ನಮಗೆ ಗೊತ್ತಿಲ್ಲ ಇದು. ಈಗ 107 ಸಂಸ್ಥೆಗಳು ಮಾಡಂಗಿಲ್ಲ ಅಂದ್ರೆ ಆದ್ರೆ ಮಾಡಿದ್ರಲ್ಲ, ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅಂತ ನೀವು ಯಾರು ಮಾಡಲಿಲ್ಲ, ಅವ್ರು ಮಾತ್ರ ಮಾಡಿರು. ಅದು ನೀವು ಅವರೇ ಸರ್ಕಾರ ಪ್ರಕಟಿಸಿದ ಮೇಲೆ ನೀವೆಲ್ಲ ಪ್ರಕಟಿಸಿರಿ. ಅದು ಆದ್ರೆ ಅದಕ್ಕೆ ಮುಂಚೆನೇ ಅವ್ರು ಪ್ರಕಟಿಸಿರು. ಯಾರು ಟಿವಿಯವರು ಒಬ್ಬರೇ ಮಾಡಿದರು ಮಾಡಿರು. ಆಯ್ತು, ಅದು ಒಂದು ಸಣ್ಣ ಕ್ಲಾರಿಫಿಕೇಶನ್ ಆಯ್ತು, ಒಳ್ಳೇದು. ನಮಗೆ ಗೊತ್ತಿಲ್ಲ, ನಾವೇನು ತಿಳ್ಕೊಂಡು ಅಂದ್ರೆ ಅವ್ರು ಒಬ್ಬರೇ ಮಾಡಿದ್ದಾರೆ, ನೀವೆಲ್ಲ ಮಾಡಿಲ್ಲ ಅಂತೇಳಿ ನಾವು ತಿಳ್ಕೊಂಡಿದ್ದು. ಆಯ್ತು, ಈಗ ತಿಳ್ಕೊಂಡೆ ನಾವು. ನೀವು ಯಾಕೆ ಮಾಡಿಲ್ಲ ಅಂತ ನಿಮಗೆಲ್ಲ ಸ್ಟೇ ಬಂದಿತ್ತು, ನಮ್ಗೆ ಯಾವ ಗೊತ್ತಿಲ್ಲ. ನಿಮಗೆ ಸ್ಟೇ ಬಂದಿರೋ ಕಾಪಿ ನಿಮಗೆ ಸಿಕ್ಕಿದೆ, ನಿಮ್ಗೆ 4-5 ತಿಂಗಳಿಂದ ಐತೆ, ಅದು ನಿಮ್ಗೆಲ್ಲ 4-5 ತಿಂಗಳಿಂದಲೇ ಗೊತ್ತಿದೆ. ಆದ್ರೂ ನೀವು ಏನು ಮಾಡಂಗಿಲ್ಲ, ಸ್ಟೇ ಇರೋದ್ರಿಂದ ಯಾರು ಏನು ಮಾಡಂಗಿಲ್ಲ, ಅದು ಹಂಗೆ ಇತ್ತು. ಆದರೆ ಅದು ಪ್ರಕಟಣೆಗೊಂಡ ಮೇಲೆ ಮುಖ್ಯಮಂತ್ರಿಗಳು SITಗೆ ಅದನ್ನು ಹ್ಯಾಂಡ್ ಓವರ್ ಮಾಡಿದ ಮೇಲೆ ತಾವೆಲ್ಲ ಜಾಗರೂಕರಾಗಿ ಭಾಳ ನಿಸ್ಪೃಹತೆಯಿಂದಲೇ ಬಹಳ ಮಟ್ಟಿಗೆ ಈ ವಿಚಾರನ ಹೊರಗೆಡೋದಕ್ಕೆ, ನ್ಯಾಯ ಹುಡುಕೋದಕ್ಕೆ ಪ್ರಯತ್ನ ಮಾಡಿದಿರಿ. ನಿಮಗೂ ಧನ್ಯವಾದಗಳನ್ನು ನಾವು ಹೇಳ್ತೀವಿ. ಮಾಧ್ಯಮದವರು ಚೆನ್ನಾಗಿ ಮಾಡಿದಿರಿ, ಅದ್ರ ಬಗ್ಗೆ ಏನು ನಮ್ದೇನು ಅನುಮಾನ ಇಲ್ಲ. ಯಾವ ಆ ಮಾಧ್ಯಮ ಈ ಮಾಧ್ಯಮ ಅಂತ ಹೇಳಿ ನಾವೇನು ಇದು ಮಾಡೋಕ್ಕೆ ಹೋಗೋದಿಲ್ಲ, ಮಾಡಿದ್ವಿ. ಆದರೆ ಈಗ ಇರ್ತಕ್ಕಂಥ ಸಮಸ್ಯೆ ಇಲ್ಲಿ ಒಂದು ಯಾರು ಪ್ರಯತ್ನ ಮಾಡಬೇಕಾದ್ದಿಲ್ಲ, ಏನೂ ಆಗಬೇಕಾದ್ದಿಲ್ಲ, ಅದು ಯಾರು ಏನೂ ಮರಮಾಚಕ್ಕಾಗೋದಿಲ್ಲ. ಕಟು ಸತ್ಯ, ಅಂಗೈಲಿರೋ ಹುಣ್ಣಿಗೆ ಸಾಕ್ಷಿ ಬೇರೆ ಬೇಕಾದಂಗೆ ಎಲ್ಲ ಪೆನ್ ಡ್ರೈವ್ ಸಿಕ್ಕಿದೆ, ಪೆನ್ ಡ್ರೈವ್ನಲ್ಲಿದೆ. ಅವ್ರು ಏನು ಅನುಭವಿಸ್ಬೇಕೋ ಆ ಶಿಕ್ಷಣ ಅವರು ಒಂದಿನ ಅನುಭವಿಸ್ಲೇಬೇಕಾಗುತ್ತೆ. ಅದು ಒಂದು ಕಡೆ. ಇನ್ನೊಂದು ಇಲ್ಲಿ ಎರಡನೇ ಸಮಸ್ಯೆ ಇರ್ತಕ್ಕಂಥದ್ದು ಪಿನ್ ಡ್ರೈವನ್ನು ಹರಿಬಿಟ್ಟವ್ರು ಯಾರು ಅನ್ನೋ ಸಮಸ್ಯೆ ಇವತ್ತು ಕಾಡ್ತಾ ಇದೆ. ಅದಕ್ಕೆ ಈಗ ಇದರಲ್ಲಿ ರಾಜಕಾರಣ ಬೆರೆತಿದೆ. ಇದಕ್ಕೆ ಜಾತಿನೂ ತಂದಿದ್ದಾರೆ, ನಾಯಕತ್ವನೂ ತಂದಿದ್ದಾರೆ, ಎಲ್ಲ ಪ್ರಶ್ನನೂ ತಂದಿದ್ದಾರೆ. ಯಾರು ತಂದಿರೋದಲ್ಲ, ಇವರೇ ನಾಯಕರುಗಳೇ ತಂದುಕೊಂಡಿದ್ದಾರೆ. ಈಗ ದೇವರಾಜಗಳು ಈ ಮಧ್ಯದಲ್ಲಿ ಮತ್ತೆ ಇಂಟರ್ಫಿಯರೆನ್ಸ್ ಆಗಿ ಏನು ಮಾಡಿದ್ರು, ಇವ್ರು ಯಾಕೆ ಅಂಥ ಸಭ್ಯರಾಗಿ ಅಂಥ ಪ್ರಾಮಾಣಿಕರಾದ್ರೆ ಎಲ್ಲಾರು ಶಿವರಾಮೇಗೌಡರು ಕರೆದ್ರು ಅಂತಲೇ ಇಟ್ಕೇಳಿ, ಯಾತ್ಕ ಮಾತಾಡಕ್ಕೆ ಕರೆದ್ರು ಅಂತ ಇಟ್ಕೇಳಿ. ಇಲ್ಲಿ ಇವರೇ ಅವರು ನೆನ್ನೆ ನೋಡಿದರೆ ಅವನು ಟಿವಿನಲ್ಲಿ ಭಾಳ ಚೆನ್ನಾಗಿ ಇಂಟ್ರ್ಯೂ ಮಾಡಿದಾಗ ಇಬ್ಬರು ಚೆನ್ನಾಗಿ ಜಗಳಾಡಿರು, ಚೆನ್ನಾಗಿ ಹೇಳಿರು. ಆದರೆ ಆ ಟಿವಿನಲ್ಲಿ ನಡೆದ ಘಟನೆಯನ್ನು ನೋಡಿದರೆ ಈಗ ನಾವೇನು ಕರೆದಿರಲಿಲ್ಲ, ಅವರೇ ಕರೆದು ಮಾತುಕತೆ ಆಯಿತು. ಮಾತುಕತೆ ಆದಮೇಲೆ ನಾನು ಇವ್ರ ಹತ್ರ ಮಾತಾಡಬೇಕು, DK ಶಿವಕುಮಾರ್ ಅವ್ರ ಹತ್ರವ ಮಾತಾಡಿಸಿ ಅಂತ. ಏನೋ ಈ ವಿಚಾರವಾಗಿ ಇವನು ಯಾವ ಮೊದಲಿಂದಲೂ ದೇವೇಗೌಡರ ಕುಟುಂಬಕ್ಕೆ ವಿರೋಧ ಆಗಿರೋನಲ್ಲ, ಏನೋ ಹೆಚ್ಚಿನ ಮಾಹಿತಿ ಇದೆಯಕ್ಕಲ್ಲ, ಅದು ಹಂಚ್ಕೊತಾನಕ್ಕಲ್ಲ, ಏನೋ ಹೇಳ್ತಾನೇನೋ ಅಂತ ಹೇಳ್ಬಿಟ್ಟು ಅವ್ರು ಮಾತಾಡಿದ್ರು ಅಂತಲೇ ಇಟ್ಕೊಂಬಿಡೋಣ. ಇದು ಆರ್ಗ್ಯುಮೆಂಟ್ ಇಟ್ಕೊಳ್ಳೋಣ, ಇಲ್ಲ ಅಂತ ಹೇಳೋದು ಬೇಡ. ಯಾಕೆಂದ್ರೆ ಮಾತಾಡಿ ಆಗಿತ್ತು, ಅದೇನು ಮಾತಾಡಿರು ಅನ್ನೋದು ಆಮೇಲೆ ಪ್ರಶ್ನೆ. ಮಾತಾಡಿದ್ದೇ ಮೊದಲನೇ ತಪ್ಪು. ಇವ್ರು ಮಾತಾಡೋಕೆ ಹೋಗಿದ್ದು ಮೊದಲನೇ ತಪ್ಪು, ಅವ್ರು ಮಾತಾಡಿದ್ದು ಮೊದಲನೇ ತಪ್ಪು. ಅದು ಪ್ರಶ್ನೆ ನಾವು ಇಲ್ಲ ಅಂತ ಹೇಳೋದಿಲ್ಲ. ಅದನ್ನು ಯಾರು ಬಂದ್ಬಿಟ್ಟು ನಾನೇನು ಅವ್ನು ಏನು ಹೇಳಿದ ಅದರಲ್ಲಿ ಏನು ದೇವರಾಜಗೌಡರು ಅಂದರೆ ಏನಿಲ್ಲ ಸರ್, ಅದೇನೋ ಹೇಳ್ಯಾರ ಇವರು, ಅಷ್ಟಕ್ಕೆ ನಿಂತು ಹೋಯ್ತದು. ಮುಂದಕ್ಕೆ
ಏನು ಸಂಭಾಷಣೆ ನಡೀತು, ಏನು ನಡೀತು, ನಾನೇ ವಿಡಿಯೋ ಇವ್ರಿಗೇನಾರ ಅವರು ನಾನೇ ವಿಡಿಯೋ ಬಿಟ್ಟಿರೋದು ಅಂತ ಹೇಳ್ಯಾರ, ನಾವೇ ಎಲ್ಲನೂ ಮಾಡಿಸಿರೋರು ಅಂತ ಹೇಳ್ಯಾರ, ನಾವೇ ಎಲ್ಲನೂ ವಿಡಿಯೋ ಬಿಟ್ಟಿದ್ದೀನಿ ಅಂತ ಹೇಳಿದಾರ? ಅದು ತನಿಖೆ ಆಗುತ್ತೆ. ತನಿಖೆಯಲ್ಲಿ ಏನಾಗಬೇಕು ಅದು ಆಗುತ್ತೆ. ಇವ್ರಿಗೆ ಡಿ ಕೆ ಶಿವಕುಮಾರ್ ಮೇಲೆ ಇಷ್ಟೇ ಕಾರಣಕ್ಕೆ ಅದೇಂತಂದು ಒಂದು ಪಿನ್ ಡ್ರೈವ್ ಹಿಡ್ಕೊಬಂದು ಪಿನ್ ಡ್ರೈವ್ ಹಿಂಗೆ ಮಾಧ್ಯಮದ ಮುಂದೆ ತೋರಿಸ್ಬಿಟ್ಟು ಇದು ನೋಡಿ ಡಿ ಕೆ ಶಿವಕುಮಾರು ನನ್ನನ್ನು ಸಂಪರ್ಕ ಮಾಡಿದ್ರು, ಇವನೇ ಸಂಪರ್ಕ ಮಾಡಿ ಫೋನ್ ಮಾಡಿ ಇವರೇ ಫೋನಲ್ಲಿ ಸಂಪರ್ಕ ಮಾಡಿಬಿಟ್ಟು ಅದೇನು ದೊಡ್ಡ ವಿಚಾರ ಅಂದಂಗೆ ಅದು ಏನೋ ಆಗೋಗ್ಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸೋ ರೀತಿಯಲ್ಲಿ ಇವರು ಹೋಗಿರ್ತಕ್ಕಂಥದ್ದು. ಇವ್ರಿಗೆ ಯಾಕೆ ಬೇಕು? ವಕೀಲರು ಕೆಲಸ ಮಾಡ್ಕೊಂಡಿರ್ಬೇಕು. ಇವ್ರಿಗೆ ಯಾಕೆ? ಇವ್ರು ಹೇಳ್ತಾರಲ್ಲಿ ನನಗೆ SIT ನೋಟಿಸ್ ಕೊಟ್ಟಾರೆ, ಕರೆದಿದ್ರು ಎಲ್ಲ 2 ಸರಿಯ. ಇವನನ್ನ ಈ ಪಿನ್ ಡ್ರೈವು ಹೊರ ಪ್ರಪಂಚಕ್ಕೆ ಬರಬೇಕಾದ್ರೆ ಸಾವಿರಾರು ಪಿನ್ ಡ್ರೈವ್ಗಳು ಹಂಚಿಕೆ ಆಗಬೇಕಾದ್ರೆ ಮೂಲತಃ ಇವರೇ ಕಾರಣ. ಇವು ಎಲ್ಲ ಅದಕ್ಕೆ ನಿನ್ನನ್ನು A1 ಅಕ್ಯೂಸ್ ಮಾಡಬೇಕು ಅಂತೇಳಿ ಇವರು ಡಿಸ್ಕಷನ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಇಲ್ಲಿ ಈ ಒಂದು ಪತ್ರಿಕಾಗೋಷ್ಠಿನ ನಡೆಸ್ತಾ ಇದ್ದೀನಿ ಅಂತ ಅಂದರೆ ಇವ್ರಿಗೆ ಯಾಕೆ ಹರ್ಕು? 6 ತಿಂಗಳು 7 ತಿಂಗಳು ಗಟ್ಟಲೆ ಇವ್ರ ಹತ್ರ ವಿಡಿಯೋ ಇದ್ಮೇಲೆ, ಪಿನ್ ಡ್ರೈವ್ ಇದ್ಮೇಲೆ ಇವ್ರು ಕೊಟ್ಟಿಲ್ಲ ಅನ್ನೋದಕ್ಕೂ ಸಾಕ್ಷಿ ಇಲ್ಲ, ಇವರೇ ಎರಿಬಿಟ್ಟರೆ ಅನ್ನೋದಕ್ಕೂ ಸಾಕ್ಷಿ ಇಲ್ಲ ಮಾಡಿಲ್ಲ ಅನ್ನೋದಕ್ಕೂ ಸಾಕ್ಷಿ ಇಲ್ಲ. ನಾಳೆ ಬೆಳಿಗ್ಗೆ ಯಾರ್ದು SITನಲ್ಲಿ ಇದು ಬರುತ್ತೋ ಅವ್ರು ಅನುಭವಿಸ್ತಾರೆ. SITನಲ್ಲಿ ನನ್ನೆಲ್ಲಿ ತಗೊಂಡೋಗಿ ಫಿಕ್ಸ್ ಮಾಡಿಬಿಡ್ತಾರಪ್ಪ ಅಂತ ಹೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಮೇಲೆ ಸರ್ಕಾರದ ಮೇಲೆ ಇಲ್ಲ ಸಾಲದ ಆಪಾದನೆ ಮಾಡೋದ ಈ ದೇವರಾಜಗೌಡರ ಕೆಲಸ ಅಲ್ಲ? ನೀವು ಯೋಚನೆ ಮಾಡ್ರಪ್ಪ. ಇವ್ರಿಗೆ ಯಾಕೆ ಅವ್ರ ಮೇಲೆಲ್ಲ ಇವ್ರು ಆಪಾದನೆ ಮಾಡಬೇಕು? ಸರ್ಕಾರ ಸಿದ್ದರಾಮಯ್ಯ ಕುಮಾರಸ್ವಾಮಿ ಬಿಡ್ರಿ, ಅವರು ವಿರೋಧ ಪಕ್ಷದ ನಾಯಕರು, ಅವ್ರ ವಿರೋಧ ಪಕ್ಷದಲ್ಲಿ ಈಗ ಅವರ ಪಕ್ಷಕ್ಕೆ ಆಘಾತ ಆಗಿದೆ. ಇವತ್ತು ಅವ್ರ ಪಕ್ಷದ ಇದ್ರ ಪ್ರಶ್ನೆ ಆಗಿದೆ. ಅದಕ್ಕೋಸ್ಕರ ಇವತ್ತು ಏನಾದರೂ ಮಾಡಿ ನಾವೊಂದು ಆಪಾದನೆನ ವಿರೋಧ ಪಕ್ಷದ ಮೇಲೆ, ಕಾಂಗ್ರೆಸ್ ಮೇಲೆ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಅವರು ಏನಾದರೂ ಮಾಡಿ ಈ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.